ಹಾಯ್ ಎಲ್ಲರಿಗೂ. ಓಕೆ, ನಾವಿವಾಗ ಸೂರತಲ್ಲೇ ಇದ್ದೀವಿ. ಸೂರತಲ್ಲಿ ನೀವು ಎಗ್ ಸ್ಟಾಲ್ ಎಲ್ಲಿಯಾದರೂ ನೋಡಿದರೆ ಅಲ್ಲಿ ನಿಮಗೆ ಎಗ್ ಪಾಪ್ಲೆಟ್ ಹಾಗೂ ಎಗ್ ಗೊಟಾಲ ಅಂತ ಹೇಳಿ ಎರಡು ರೆಸಿಪಿ ಸಿಗುತ್ತೆ, ಅಂದರೆ ಎರಡು ಡಿಶಸ್ ಸಿಗುತ್ತೆ. ಜಸ್ಟ್ ನೀವು ಒಮ್ಮೆ ಅದನ್ನು ಟ್ರೈ ಮಾಡಿ. ನಾವಿಲ್ಲಿ ಎಗ್ ಪಾಪ್ಲೆಟ್ ಅಂತ ಹೇಳಿ ಅದನ್ನು ತಿಂತಾ ಇದ್ದೀವಿ. ಅದರ ರೆಸಿಪಿ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಅವರು ಏನು ಹಾಕ್ತಾರೆ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ, ಆದರೆ ಮೇಲಿಂದ ಮೇಲೆ ನೀವು ಖಂಡಿತವಾಗ್ಲೂ ನೋಡ್ಬೋದು. ಬಟರನ್ನು ಹಾಕಿ ಫಸ್ಟಿಗೆ 2 ಮೊಟ್ಟೆಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ, ಸೇಮ್ ನಾವು ಆಮ್ಲೆಟ್ ಎಲ್ಲ ಹಾಫ್ ಬಾಯ್ಲ್ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡ್ತಾರೆ. ಫಸ್ಟ್ ಇದರದ್ದು ದೋಸೆ ರೀತಿ ಮಾಡಿ ಸಪ್ರೇಟಾಗಿ ಇವರು ತೆಗಿತಾರೆ. ಟೋಟಲಾಗಿ ಈ ಒಂದು ರೆಸಿಪಿಗೆ ಅವರು 8 ಮೊಟ್ಟೆಯನ್ನು ಹಾಕ್ತಾರೆ ಹಾಗೂ ಚಾರ್ಜ್ 400 ರೂಪಾಯಿ ತಗೊಳ್ತಾರೆ. ಆದರೆ ಒಬ್ಬರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ, ಅಷ್ಟು ಜಾಸ್ತಿ ಇರುತ್ತೆ ಕ್ವಾಂಟಿಟಿ, ಹಾಗೂ ಹೊಟ್ಟೆ ಕೂಡ ಫುಲ್ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಟೊಮೆಟೊವನ್ನು ಹಾಕಿದ್ದಾರೆ ನೋಡ್ಬೋದು ನೀವು, ಹಾಗೂ ಮತ್ತೊಮ್ಮೆ ಎಲ್ಲದಕ್ಕೂ ಕೂಡ ಅವರು ಬಟರನ್ನು ಯೂಸ್ ಮಾಡ್ತಾರೆ. ಓಕೆ, ಇದಕ್ಕೆ ಸ್ವಲ್ಪ ಮಸಾಲ, ಪೆಪ್ಪರ್ ಪೌಡ್ರ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಈ ರೀತಿ ಅವರ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಹಾಗೂ ಸ್ವಲ್ಪ ಟೊಮೆಟೊ ಕಟ್ ಮಾಡಿ ನೀರಿರುತ್ತೆ ನೋಡಿ, ಆ ನೀರನ್ನು ಇದಕ್ಕೆ ಹಾಕ್ತಾರೆ. ಹಾಗೆ ಅದರಲ್ಲೇ ಇದನ್ನು ಮಾಡ್ತಾರೆ. ಎಗ್ಗಿದ್ದು ಒಳಗಡೆದ್ದು ಇದಿರುತ್ತೆ ನೋಡಿ ಎಲ್ಲೋ, ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಅಂಥದ್ದೆಲ್ಲ ಹಾಕಿ ಈ ರೆಸಿಪಿಯನ್ನು ಮಾಡ್ತಾರೆ. ನೋಡ್ಬೋದು ನೀವು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸ್ವಲ್ಪ ಆಯಿಲನ್ನು ಕೂಡ ಸೇರಿಸಿದ್ದಾರೆ, ಹಾಗೂ ಮಧ್ಯ ಮಧ್ಯದಲ್ಲಿ ನೀರನ್ನು ಹಾಕ್ತಾ ಇದನ್ನು ಫ್ರೈ ಮಾಡ್ತಾರೆ. ಇದರಿಂದ ಮಸಾಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಓಕೆ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಕೂಡ ಸಪ್ರೇಟಾಗಿ ತೆಗಿತಾರೆ. ಒಳ್ಳೆ ರೀತಿ ಫ್ರೈ ಆದರೆ ಮೊಟ್ಟೆ ವಾಸನೆ ಕೂಡ ಬರೋದಿಲ್ಲ. ಓಕೆ, ಇವಾಗ ಸ್ಪ್ರಿಂಗ್ ಆನಿಯನ್, ಗಾರ್ಲಿಕ್, ಜಿಂಜರ್ ಇದನ್ನೆಲ್ಲ ಹಾಕಿ ಸ್ವಲ್ಪ ಆಯಿಲನ್ನು ಹಾಕಿ ಇದನ್ನು ಫ್ರೈ ಮಾಡ್ತಾರೆ. ಇದಕ್ಕೆ ಕೂಡ ಉಪ್ಪನ್ನು ಸೇರಿಸ್ತಾ ಇದ್ದಾರೆ ಫ್ರೈ ಮಾಡುವಾಗ, ಹಾಗೂ ಅರಶಿನ, ಪೆಪ್ಪರ್ ಪೌಡರ್ ಇದನ್ನೆಲ್ಲ ಹಾಕ್ತಾರೆ. ಮತ್ತು ಅವರದ್ದು ಕೆಲವು ಮಸಾಲ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ತಾರೆ. ಹಾಗೂ ಎಲ್ಲೋ ಆವಾಗಲೇ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದರು, ಅದರ ವೈಟ್ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕೂಡ ಫ್ರೈ ಮಾಡ್ತಾರೆ ನೋಡಿ. ಹೀಗೆ ಸಪ್ರೇಟ್ ಅವರು ಮಾಡ್ತಾರೆ ನೋಡ್ಬೋದು. ಎಲ್ಲೋ ಅವರು ಸಪ್ರೇಟಾಗಿ ಫ್ರೈ ಮಾಡಿದರು. ಎಗ್ ವೈಟ್ ಹೊರಗಡೆದು ಉಂಟು ನೋಡಿ, ಬಾಯ್ಲ್ ಎಗ್ಗಿದ್ದು, ಅದನ್ನು ಸಪ್ರೇಟಾಗಿ ಫ್ರೈ ಮಾಡಿ ಸಪ್ರೇಟಾಗಿ ಇದನ್ನು ಕೂಡ ತೆಗಿತಾರೆ ನೋಡಿ. ಫಸ್ಟಿಗೆ ಇದು ಮಾಡಿದ್ರು ಆಮ್ಲೆಟ್, ಅದರ ಮೇಲೆ ಹಾಕಿದ್ದಾರೆ. ಇದವರ ಗ್ರೇವಿ ಮಸಾಲ. ಇದಕ್ಕೆ ಏನಿರುತ್ತೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಆದರೆ ಇದರೊಂದಿಗೆ ತುಂಬ ಸೂಪರ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಪನ್ನೀರನ್ನು ಆ್ಯಡ್ ಮಾಡ್ತಾರೆ, ಕೆಲವರು ಚೀಸ್ ಕೂಡ ಹಾಕ್ತಾರಂತೆ. ಓಕೆ, ತುಂಬ ಓವರಾಗಿ ಏನೂ ಹಾಕ್ತಾ ಇಲ್ಲ ನೋಡ್ಬೋದು. ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿದ್ದಾರೆ, ಹಾಗೂ ಇದನ್ನು ಕೂಡ ಸಪ್ರೇಟಾಗಿ ಫ್ರೈ ಮಾಡಿ ಅವಾಗ ತೆಗೆದಿದ್ರು ನೋಡಿ, ಅದರ ಮೇಲೇ ಹಾಕ್ತಾ ಇದ್ದಾರೆ ನೋಡಿ. ಈ ರೀತಿ ಒಂದರ ಮೇಲೆ ಒಂದೊಂದು ಮಾಡ್ತಾ ಹೋಗ್ತಾ ಇರ್ತಾರೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎರಡೆರಡು ಮೊಟ್ಟೆ ಹಾಕ್ತಾ ಟೋಟಲಾಗಿ 8 ಮೊಟ್ಟೆಯನ್ನು ಹಾಕಿ ಇಲ್ಲಿ ಮಾಡ್ತಾರೆ. ಸೇಮ್ ಆವಾಗ ಮಾಡಿದ ಹಾಗೆ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು. ಉಪ್ಪು, ಅರಶಿನ, ಪೆಪ್ಪರ್, ಸ್ಪ್ರಿಂಗ್ ಆನಿಯನ್, ಗಾರ್ಲಿಕ್ ಅದೆಲ್ಲ ಹಾಕಿ ಮತ್ತೊಮ್ಮೆ ಇದನ್ನು ಫ್ರೈ ಮಾಡ್ತಾ ಇದ್ದಾರೆ. ಲಾಸ್ಟಿಗೊಂದು ಇದಕ್ಕೆ ತಡ್ಕ ಹಾಕ್ತಾರೆ, ಅದು ತುಂಬ ಅಂದರೆ ತುಂಬ ಸೂಪರ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಆವಾಗ ಪ್ಲೇನ್ ಒಳಗಡೆದು ಎಲ್ಲೋ ಉಂಟು ನೋಡಿ, ಅದರದ್ದು ಮಾಡಿದರು. ಇವಾಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅದೆಲ್ಲ ಹಾಕಿ ಅದನ್ನು ಮಾಡ್ತಾ ಇದ್ದಾರೆ. ಓಕೆ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಆ ಸೈಡೆಲ್ಲ ಹೋದರೆ ನಿಮಗೆ ಎಲ್ಲಾದರೂ ಎಗ್ ಪಾಪ್ಲೆಟ್ ಅದೆಲ್ಲ ಸಿಗೋದಾದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಓಕೆ, ಇವಾಗ ಲಾಸ್ಟ್ ಇದಕ್ಕೆ ನೋಡಿ ಎಣ್ಣೆ ಹಾಕಿದರು, ಹಾಗೂ ಸ್ವಲ್ಪ ಮೆಣಸನ್ನು ಹಾಕಿದ್ದಾರೆ. ಈ ತಡ್ಕ ಉಂಟು ನೋಡಿ, ಲಾಸ್ಟಿಗೆ ಹಾಕ್ತಾರೆ. ಆ ಮೆಣಸು ತುಂಬ ಖಾರವಾಗಿ ತುಂಬ ಚೆನ್ನಾಗಾಗತ್ತೆ. ಆಯಿಲ್ ಹಾಕ್ತಾರೆ ನೋಡಿ ಲಾಸ್ಟಿಗೆ, ಇದು ನೋಡಿ. ಓಕೆ, ಇದರೊಂದಿಗೆ
ಪಾವು ಕೊಡ್ತಾರೆ. ಪಾವು ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ನೋಡಿ ಇದು ರೆಡಿಯಾಗಿದೆ ಇವಾಗ. ಇಲ್ಲಿ ಇವಾಗ ನೋಡಿ ಪಾವು ನೋಡಿ ಇಷ್ಟು ಕೊಡ್ತಾರೆ ಅವರು. ಟೋಟಲಾಗಿ ಇಷ್ಟಕ್ಕೆ 400 ರುಪೀಸ್ ನೋಡಿ. ಓಕೆ, ನಾನಂತೂ ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ. ಅದರೊಂದಿಗೆ ನೀರುಳ್ಳಿ ಎಲ್ಲ ಕೊಡ್ತಾರೆ, ಅದನ್ನು ಹಾಕಿ ತಿಂದರೆ ವಾವ್ ತುಂಬ ಸೂಪರಾಗುತ್ತೆ. ಪಾವು ನೋಡ್ಬೋದು ನೀವು, ತುಂಬ ಅಂದರೆ ತುಂಬ ಸಾಫ್ಟಾಗಿತ್ತು. ಓಕೆ ನೋಡಿ, ಒಂದು ಬೈಟ್ ಇವಾಗ ತಗೊಳ್ಳೋಣ. ಬಿಸಿ ಬಿಸಿ ಇದೆ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜಸ್ಟ್ ನೀವು ಟ್ರೈ ಮಾಡಿ. ಕೆಲವೊಮ್ಮೆ ಒಳ್ಳೆಯದಿಲ್ಲ ಇದ್ದರೆ ನಾನು ಒಳ್ಳೆಯದಿಲ್ಲ ಅಂತಲೇ ಹೇಳ್ತೀನಿ, ಆದರೆ ಇದು ಟೇಸ್ಟಿಯಾಗಿತ್ತು, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಯಾರಾದರೂ ಹೋಗೋರಿದ್ರೆ ಅಥವಾ ನಿಮ್ಗೆ ಎಲ್ಲಾದರೂ ಸಿಕ್ಕಿದ್ರೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳಿ. ಓಕೆ, ಇದು ನೆಕ್ಸ್ಟ್ ಎಗ್ ಘೋಟಾಲ ಅಂತ ಹೇಳಿ ಇದನ್ನು ಮಾಡ್ತಾಯಿದ್ದಾರೆ ಇವಾಗ. ಇದನ್ನು ಕೂಡ ಹಾಗೆ 2 ಮೊಟ್ಟೆ ಹಾಕಿದ್ದಾರೆ, ಅದಕ್ಕೆ ಪೆಪ್ಪರ್, ಚಿಲ್ಲಿ ಪೌಡರ್ ಹಾಗೂ ಅರಶಿನ ಪೌಡರ್, ನೆಕ್ಸ್ಟ್ ಅವ್ರದ್ದೊಂದು ಮಸಾಲ ಉಂಟು ಅದನ್ನು ಆ್ಯಡ್ ಮಾಡ್ತಾರೆ, ಸ್ಪ್ರಿಂಗ್ ಆನಿಯನ್ ಅದೆಲ್ಲ ಹಾಕ್ತಾ ಇದ್ದಾರೆ. ಎಗ್ ಘೋಟಾಲ ಅಂತ ಹೇಳಿದ್ದಕ್ಕೆ ಹೆಸರಿಟ್ಟಿದ್ದಾರೆ. ಓಕೆ ನೋಡಿ, ನೀವಿವಾಗ ನೋಡ್ಬೋದು ಯಾವ ರೀತಿ ಇದನ್ನು ಮಾಡ್ತಾರೆ ಅಂತೇಳಿ. ಇದಕ್ಕೆ 200 ರುಪೀಸ್ ಅವರು ಚಾರ್ಜ್ ಮಾಡ್ತಾರೆ. ಓಕೆ, ಇದು ನಾನು ಟೇಸ್ಟ್ ಮಾಡಲಿಲ್ಲ, ಆದರೆ ಅವರು ಬೇರೆ ಒಬ್ಬರಿಗೆ ಮಾಡ್ತಾಯಿದ್ರು, ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಕೆಲವರಿಗೆ ಸ್ಟ್ರೀಟ್ ಫುಡ್ ಅಂದರೆ ತುಂಬ ಇಷ್ಟ ಇರುತ್ತೆ, ಎಲ್ಲಾದರೂ ಹೋಗುವಾಗ ನಿಮಗೆ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇಂಥ ವೀಡಿಯೋಸ್ ನಾನು ಶೇರ್ ಮಾಡೋದಷ್ಟೇ. ಓಕೆ, ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.